ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ, ಬಹುತೇಕ ಜನರು ಇವತ್ತೀಚಿನ ದಿನಗಳಲ್ಲಿ ಯಾರಾದರೂ ನಿಮ್ಮ ಲೈಫಲ್ಲಿ ಅದು ಬಂತು ಅಂತ ಅಂದರೆ ಅವ್ರನ್ನ ತುಂಬಾ ಹಚ್ಕೋಬೇಡಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ಸಿಚುವೇಶನ್ ಏನಾಗ್ತಾ ಇದೆ ಅಂತ ಅಂದರೆ, ತುಂಬಾ ಹಚ್ಕೊಬಿಟ್ರೆ ಅವ್ರಿಲ್ದೇ ಪ್ರಪಂಚನೇ ಇಲ್ಲ, ಅವರೇ ಬದುಕು ಅನ್ನೋ ಹಾಗೆ ಆಗಿಬಿಡುತ್ತೆ. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಬದುಕು ಯಾರ ಶಾಶ್ವತನೂ ಅಲ್ಲ. ಹೆತ್ತ ತಂದೆ ತಾಯಿನೂ ಕೂಡ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುವಂಥ ಕಾಲದಲ್ಲಿ ಯಾರೋ ಬರ್ತಾರೆ, ನಮ್ಮನ್ನು ಏನೋ ಒಂದು ಜೀವನದಲ್ಲಿ ಪಾಠನ ಕಲಿಸಿ ಹೋಗ್ತಾರೆ. ಅವ್ರನ್ನ ನಾವು ಎಷ್ಟು ಮಟ್ಟಿಗೆ ಹಚ್ಕೊಬಿಟ್ಟಿರ್ತೀವಿ ಅಂದರೆ, ಅವ್ರಿಲ್ದೇ ಪ್ರಪಂಚನೇ ಇಲ್ಲ, ಅವ್ರಿಲ್ದೇ ಬದುಕೇ ಇಲ್ಲ ಅನ್ನೋ ಮಟ್ಟಕ್ಕೆ ಹಚ್ಕೊಬಿಟ್ಟಿರ್ತೀವಿ. ನಾವು ನೋಡ್ತಿರ್ತೀವಿ ಹೊರಗಡೆ ತುಂಬ ನೋವಿನಲ್ಲಿರ್ತಕ್ಕಂಥವ್ರು ಇದ್ದಾರೆ, ಮತ್ತು ಕಣ್ಣೀರು ಹಾಕ್ತಾ ಇದ್ದಾರೆ, ಒಬ್ಬಂಟಿಯಾಗಿದ್ದಾರೆ. ಅವರ ಜೀವನ ಎಷ್ಟು ದುಃಖಕರವಾಗಿದೆ ಅಲ್ವಾ. ಸೊ ಇವತ್ತು ಇದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ದಯವಿಟ್ಟು ಏನಾದರೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋಯಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ರಿಯಲೈಸ್ ಆಗುತ್ತೆ, ಒಂದು ಮೋಟಿವೇಶನ್, ಒಂದು ಇನ್ಸ್ಪೈರ್ ಆಗುತ್ತೆ. ನಮ್ಮ ಬದುಕು ಯಾರಿಗಾಗಿ ಇದೆ, ನಮ್ಮ ಬದುಕಲ್ಲಿ ನಾವು ಏನನ್ನ ಸ್ವೀಕರಿಸ್ತಾ ಇದ್ದೀವಿ, ಸೊ ನಾವು ಬದುಕಿನ ನಿಟ್ಟಿನಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ರಿಯಲೈಸ್ ಆಗುತ್ತೆ. ನನ್ನ ಒಂದು ಇಂಟೆನ್ಷನ್, ಒಂದು ನೊಂದಿರೋ ಮನಸ್ಸುಗಳಿಗೆ ಆ್ಯಂಡ್ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ದಾರಿ ದೀಪ ಆಗ್ತಕ್ಕಂತಹ ಒಂದು ಚಾನಲ್. ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏನಾದರೂ ಯೂಸ್ ಆಯಿತು ಅಂದರೆ ನಿಮ್ಮ ತುಂಬ ಹತ್ತಿರವಾಗಿರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಬದುಕಲ್ಲಿ ಒಬ್ಬ ವ್ಯಕ್ತಿನ ಹಚ್ಕೊಂಡ್ರೆ ಆ ವ್ಯಕ್ತಿಯಿಂದ ನಾವು ಎಷ್ಟೆಲ್ಲ ಒಂದು ಸಮಸ್ಯೆ ಈಡಾಗ್ತೀವಿ, ಆ ಸಮಸ್ಯೆಯಿಂದ ಹೇಗೆಲ್ಲ ಪಾರಾಗಬೇಕು ಅನ್ನೋದನ್ನ ಕೆಲವೊಂದಷ್ಟು ಎಕ್ಸಾಂಪಲ್, ಕೆಲವೊಂದಷ್ಟು ಅಂಶಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನಾವು ಒಬ್ಬ ವ್ಯಕ್ತಿನ ಹಚ್ಕೊಂಡ್ರೆ ಅವ್ರಿಲ್ದೇ ಪ್ರಪಂಚನೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಡ್ತೀವಿ. ಅವ್ರಿಲ್ಲದೆ ನಮ್ಮ ಬದುಕೇ ಇಲ್ಲ, ಅವ್ರಿಲ್ಲದೆ ಒಂದು ಕಲ್ಪನೆನೂ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಅವರು ನಮ್ಮ ಜೊತೆ, ನಮ್ಮ ಹಿಂದೆ ಇದ್ದರೆ ನಮಗೊಂದು ಬ್ಯಾಕ್ ಬೋನ್, ನಮಗೊಂದು ಶಕ್ತಿ ಇದ್ದ ಹಾಗೆ ಅನ್ನೋದನ್ನ ನಾವು ಅನ್ಕೊಬಿಡ್ತೀವಿ. ನಾವು ಅವ್ರು ಇಲ್ದೇನೆ ಒಂದು ಕ್ಷಣನೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ದಿರ್ತಕ್ಕಂತಹ ಒಂದು ಬದುಕಲ್ಲಿ ನಮ್ಮ ಒಂದು ಜೀವನ ನಡೀತಾ ಹೋಗ್ತಾ ಇರುತ್ತೆ. ಸೊ ಅವ್ರ ಜೊತೆ ನಾವು ಮಾತಾಡಬೇಕು, ಅವ್ರ ಧ್ವನಿನ ನಾವು ಕೇಳಬೇಕು ಅಂತ ನಾವು ಆ ಪ್ರೀತಿನ ಹುಚ್ಚರಾಗಿ ಹೋಗ್ತೀವಿ. ಅವ್ರು ಇಲ್ಲದೆ ಒಂದು ನಿಮಿಷನೂ ಕೂಡ ಆ ಜೀವನದಲ್ಲಿ ನಾವು ಜೀವನನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ನಮ್ಮ ಮೆಂಟಾಲಿಟಿ ಅವರೊಂದಿಗೆ ಹಚ್ಕೊಳ್ತೀವಿ. ಸೊ ನಾವು ಇಲ್ಲೊಂದನ್ನು ಅರ್ಥ ಮಾಡ್ಕೋಬೇಕು, ನಾವು ಯಾರು ಇಲ್ಲಿ ಶಾಶ್ವತ ಅಲ್ಲ. ಆ ಹುಚ್ಚರಾಗಿ ನೀವು ಹುಚ್ಚರನ್ನ ಪ್ರೀತಿಸ್ತಾ ಇರ್ತೀರಾ, ಬಟ್ ಅವರು ನಿಮ್ಮನ್ನ ಹುಚ್ಚರಾಗಿ ಪ್ರೀತಿಸ್ತಾ ಇರಲ್ಲ. ಆತನನ ಇಲ್ಲಿಂದೀಚೆಗೆ ಆಗಿದ್ದು ಹೋಯ್ತು, ಬಟ್ ಇಲ್ಲಿಂದ ಏನು ನಡೀತಿದೆ ಅನ್ನೋದನ್ನು ಅರ್ಥೈಸ್ಕೊಂಡು ಒಂದು ಒಳ್ಳೆ ರೀತಿ ಜೀವನವನ್ನು ಮಾಡಿ. ಯಾಕಂದರೆ ಅವರಿಲ್ಲದೆ ಬದುಕನ್ನೇ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವೇನಾದರೂ ಮುಂದೆ ಇನ್ನೂ ಅದೇ ಗುಂಪಿನಲ್ಲಿ ಹೋಗ್ತಾ ಇದ್ರೆ, ಮುಂದೆ ಆ ಕಷ್ಟನ ಸಹಿಸ್ಕೊಳ್ಳೋದು ತುಂಬಲಾರದ ನಷ್ಟ, ತುಂಬ ಕಷ್ಟ ಆಗುತ್ತೆ. ಆ ನೋವನ್ನ ಒಬ್ಬ ವ್ಯಕ್ತಿನ ನಾವು ಹಚ್ಕೊಂಡು ಬಿಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅನ್ಬಿಲೀವೇಬಲ್. ತುಂಬಾ ಹಚ್ಕೊಬಿಟ್ಟಿರ್ತೀವಿ, ಪ್ರತಿಯೊಂದು ಮೂಮೆಂಟು ಕೂಡ ಅವ್ರ ಜೊತೆ ಇರಬೇಕಂತ ಅನ್ಕೊತೀವಿ. ನೆಕ್ಸ್ಟ್ ಬಂದು ಪ್ರತಿಯೊಂದು ಕನ್ಫ್ಯೂಸ್ನು ಕೂಡ ಅವ್ರ ಜೊತೆ ನಾವು ಕ್ಲಿಯರ್ ಮಾಡ್ಕೋಬೇಕು, ಪ್ರತಿಯೊಂದು ಫೀಲಿಂಗ್ನು ಕೂಡ ಶೇರ್ ಮಾಡ್ಕೋಬೇಕು, ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅವ್ರ ಜೊತೆ ನಾನು ಶೇರ್ ಮಾಡ್ಕೊಬೇಕು, ಪ್ರತಿಯೊಂದು ಮೂಮೆಂಟ್ ಕೂಡ ಅವ್ರ ಜೊತೆ ನಾನು ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಆ ಒಂದು ಮಟ್ಟಕ್ಕೆ ನಾವು ಒಂದು ವ್ಯಕ್ತಿನ ಹಚ್ಕೊಂಡಾಗ ಅದು ಬಿಡಲಾರದಷ್ಟು ಸಂತವನ್ನು ಕೊಡ್ತಾ ಇರುತ್ತೆ. ಎಷ್ಟು ನೊಂದಿದಂತಹ ಮನಗಳಿಗೆ ಹೇಳ್ತಾ ಇರ್ತಕ್ಕಂತಹ ಮಾತಿದು. ದಯವಿಟ್ಟು ನೀವು ಹುಚ್ಚರಾಗಿ ಪ್ರೀತಿಸ್ತಾ ಇರ್ತಕ್ಕಂತಹ ಮನಸ್ಸು, ಅವ್ರಿಗೆ ಪ್ರೀತಿ ಅರ್ಥ ಆಗ್ತಾ ಇರಲ್ಲ, ಅವರು ನಿಮ್ಮನ್ನು ಪ್ರೀತಿಸ್ತಾ ಇರಲ್ಲ. ಆ ಒಂದು ಕಾಲಘಟ್ಟವನ್ನು ಅರ್ಥ ಮಾಡಿಕೊಂಡು, ಇಲ್ಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ತಂದೆ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಅಪ್ಪ ಅಮ್ಮ ಯಾರೇ ಆಗಲಿ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಬೇಕು. ಅವರಿಂದ ನಾವು ಏನೋ ಒಂದಷ್ಟು ಕಲ್ತಿರ್ತೀವಿ, ಆ ಕಲಿಕೆಯನ್ನು ಒಂದು ಮುಂದುವರಿಸ್ತಾ ನಮ್ಮ ಜೊತೆ ಇರ್ತಕ್ಕಂತಹವ್ರನ್ನ ಖುಷಿ ಪಡಿಸ್ತಾ ನಗ್ನಗ್ತಾ ಇರ್ತಕ್ಕಂತಹದ್ದೇ ಒಂದು ಒಳ್ಳೆ ಜೀವನ ಅಲ್ವಾ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಕೊನೆಯವರೆಗೂ ಯಾರು ಇರಲ್ಲ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾವೆಷ್ಟೇ ಪ್ರೀತಿ ಮಾಡಲಿ, ಯಾರೇ ಇರಲಿ, ಕೊನೆಯವರೆಗೂ ಅವ್ರು ಇರ್ತಕ್ಕಂಥದ್ದು ಏನೋ ಒಂದಷ್ಟು ನಾವು ಯಾವ ಜನ್ಮದ ಪಾಪ ಕರ್ಮನ ಅಥವಾ ಏನು ನಾವು ಮಾಡಿ ಸಹಾಯ ಮಾಡಿರ್ತೀವ ಅಥವಾ ಪುಣ್ಯ ಪಾಪದ ಫಲನ ಒಂದಷ್ಟು ದಿನ ಇರ್ತಾರೆ, ಒಂದು ಪಾಠನ ಕಲಿಸ್ತಾರೆ ಅಥವಾ ಒಂದಷ್ಟು ಪ್ರೀತಿನ ಕೊಡ್ತಾರೆ.
ಯಾವ ಪ್ರೀತಿ ನೀವು ಹುಚ್ಚರ ಪ್ರೀತಿಸಿದ್ರು ಕೂಡ ಯಾವುದೇ ಒಂದಷ್ಟು ಸಂಬಂಧಗಳು ಕೂಡ ಕೊನೆವರೆಗೂ ಇರಲ್ಲ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ನೀವು ಇನ್ನೊಂದು ಮೇನ್ ಪಾಯಿಂಟ್, ನೀವು ಅತಿಯಾಗಿ ಪ್ರೀತಿಸ್ತಾ ಹೋದ್ರೆ ನಿಮ್ಮನ್ನ ಕೀಳಾಗಿ ನೋಡ್ತಾರೆ. ನಿಮ್ಮ ಪ್ರೀತಿ ಅತಿಯಾಗಿ ಹೋಗ್ತಾ ಎಲ್ಲಿ ಹೋಗ್ತಾರೆ, ಬಂದೇ ಬರ್ತಾರೆ ಅನ್ನೋ ಒಂದು ಮೆಂಟಾಲಿಟಿನ ಬರ್ತಾರೆ. ಅದು ಸ್ವಲ್ಪ ನಿಮಗೆ ಬ್ರೇಕ್ ಬ್ಯಾಕ್ ಬಿಟ್ವೀನ್ ಇರಲೇಬೇಕಾಗುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ. ಬಿಟ್ಟು ಹೋಗಿದಾರಾ, ಬಿಟ್ಟು ಹೋಗ್ಲಿ. ಅವ್ರನ್ನ ಸ್ವತಂತ್ರವಾಗಿ ನಿಮಗೆ ಪ್ರೀತಿ ಕೊಟ್ಟಂತಹ ಆ ಪ್ರೀತಿಯಾದ ಅಮೂಲ್ಯವಾದಂತಹ ಸಮಯವನ್ನ ಒಂದು ಒಳ್ಳೆ ಅತ್ಯುತ್ತಮವಾಗಿ ಕಾಲವನ್ನ ಇರೋರ ಜೊತೆ ಸವಿ ನೆನಪಾಗಿ ಕಳೆಯಿರಿ. ನೀವು ಅತಿಯಾಗಿ ಯಾರನ್ನ ಪ್ರೀತಿಸ್ತೀರಾ ನಿಮ್ಮನ್ನ ಕೀಳಾಗಿ ನೋಡೋದಂತೂ ಖಚಿತ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ವೀಕ್ನೆಸ್ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲಿ ಹೋಗ್ತಾರಪ್ಪ ಅವರು, ಎಲ್ಲಿ ಹೋಗ್ತಾರೆ ಅವರು, ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಅವರಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಲೈಕ್ ನಾನು ಏನು ಹೇಳೋದು ಇಲ್ಲಿ ಅಂತ ಅಂದರೆ, ಇಲ್ಲಿ ಕೊನೆಯವರೆಗೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬದುಕು ನಿಮ್ಮ ಕೈಲಿದೆ. ನಾನು ಇಲ್ಲೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಇಷ್ಟೆಲ್ಲ ಹೇಳ್ತೀರಿ ಮೇಡಮ್, ನನಗೆ ಮರೀಲಿಕ್ಕಾಗಲ್ಲ, ಆ್ಯಂಡ್ ನನಗಿಷ್ಟೆಲ್ಲ ಒಂದು ಸಜೆಷನ್ ಹೇಳ್ತೀರಾ, ನಾವು ಹೇಗೆ ಇರೋದಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ಅದಕ್ಕೋಸ್ಕರ ಅಂತಲೇ ಕೌನ್ಸೆಲಿಂಗ್ ಅಂತ ನಾನೊಂದು ಪರ್ಸ್ನಲ್ ನಂಬರ್ನ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅತಿ ಶೀಘ್ರದಲ್ಲೇ ನಾನು ನಂಬರ್ನ ಕೊಡ್ತೀನಿ ಕೌನ್ಸೆಲಿಂಗ್ಗೆ ಅಂತ. ನೀವು ಕಾಲ್ ಮಾಡಬಹುದು, ಅಪಾಯಿಂಟ್ಮೆಂಟ್ ತೊಗೊಂಡು ಕಾಲ್ ಮಾಡಬಹುದು. ಮತ್ತು ಯಾವ ವಿಷಯ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದನ್ನು ನನಗೆ ದಯವಿಟ್ಟು ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಬದುಕಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ. ನಾವು ಹರಿಯೋ ನೀರಂತೆ ಆಗಬೇಕೇ ವಿನಃ ಕೊಚ್ಚಿ ನೀರಲ್ಲಿ ನಿಂತು ನೀರು ಹಾಕಬಾರ್ದು. ಪ್ರತಿಯೊಂದು ವಿಷಯನೂ ಕೂಡ ಅಳವಡಿಸ್ಕೊಳ್ತಾ, ಪ್ರತಿಯೊಂದು ಸಿಚುವೇಶನ್ನು ಕೂಡ ಅಳವಡಿಸ್ಕೊಳ್ತಾ, ಪ್ರತಿಯೊಂದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಮುಂದುವರಿತಕ್ಕಂಥದ್ದೇ ಒಂದು ಒಳ್ಳೆ ಅತ್ಯುತ್ತಮವಾದಂತಹ ಬದುಕು. ಯಾರು ಶಾಶ್ವತ ಇಲ್ಲ ರೀ ಇಲ್ಲಿ. ನಮ್ಮ ಬದುಕು ಒಂಟಿಯಾಗಿ ಬಂದಿದೆ ಅಂದಮೇಲೆ ಒಂಟಿಯಾಗೆ ಹೋಗ್ಬೇಕಲ್ವೇ. ಒಂದಷ್ಟು ದಿನ ಇದ್ದಷ್ಟು ಒಂದು ಸವಿ ನೆನಪನ್ನ ಕೊಟ್ಟಿರ್ತಾರೆ. ಆ ಸವಿ ನೆನಪನ್ನ ಸವಿಯುತ್ತಾ ಅವ್ರಿಗೆ ಒಳ್ಳೇದಾಗ್ಲಿ, ಬ್ಲೆಸ್ ಮಾಡ್ತಾ, ಒಂದು ಒಳ್ಳೇದಾಗ್ಲಿ ಅಂತ ಹರಿಸ್ತಾ ನಾವು ಖುಷಿಯಾಗಿರ್ತಕ್ಕಂಥದ್ದೇ ಒಂದು ಒಳ್ಳೆ ಅತ್ಯುತ್ತಮವಾದ ಬದುಕಲ್ಲವೇ. ಬದುಕು ಹೇಗೆ ಅಂತ ಅಂದರೆ, ನಾವು ಮತ್ತೊಬ್ಬರನ್ನ ದ್ವೇಷ ಮಾಡೋದ್ರಿಂದ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಒಳ್ಳೇದಾಗುತ್ತೆ ಅಥವಾ ಮತ್ತೊಬ್ಬರನ್ನ ಬೈಯೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು, ಒಳ್ಳೇದಾಗಲ್ಲ ಅನ್ನೋದು ಕೂಡ ನಮಗೆ ಗೊತ್ತು. ನಾವೇನೋ ಒಂದು ಅನ್ಕೊಂಡಿರ್ತೀವಿ, ಅದು ಸಾಧ್ಯ ಆಗಲ್ಲ. ಅದು ನಾವು ಮಾಡಿರ್ತಕ್ಕಂತಹ ತಪ್ಪೋ ಅಥವಾ ಭಗವಂತನ ಶಾಪನೋ ಅಥವಾ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳ ಪುಣ್ಯದ ಫಲವೋ ಗೊತ್ತಿಲ್ಲ. ಅದರಿಂದ ಒಂದು ಪರಿಸ್ಥಿತಿಯಿಂದ ಒಳಗಾಗಿ ಆ ಪರಿಸ್ಥಿತಿಯಿಂದ ಬರಲಾರ್ದಷ್ಟು ಒಂದು ಅನರ್ಥಗಳನ್ನ ಮಾಡ್ತಾ ಹೋಗ್ತೀವಿ. ಆ ಪರಿಸ್ಥಿತಿಗಳನ್ನ ಎದುರಿಸ್ತಾ ಹೋಗ್ತೀವಿ. ಆ ಪರಿಸ್ಥಿತಿಗಳಿಂದ ಹೇಗೆ ಹೊರಗೆ ಬರ್ತಕ್ಕಂತಹದ್ದು, ಆ ಆಲೋಚನೆಗಳನ್ನ ಬರ್ತಕ್ಕಂತಹದನ್ನ ಹೇಗೆ ಅವಾಯ್ಡ್ ಮಾಡ್ತಕ್ಕಂತಹದ್ದು. ತುಂಬಾ ಆಲೋಚನೆಗಳು, ಆ ಪರಿಸ್ಥಿತಿ ಮತ್ತೊಬ್ಬರನ್ನ ದ್ವೇಷ ಮಾಡ್ತಾ, ಮತ್ತೊಬ್ಬರನ್ನ ಬೈತಾ ಏನೂ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅನ್ನೋದು ಗೊತ್ತು. ಅದೇ ಯೋಚನೆಗಳನ್ನ, ಪರಿಸ್ಥಿತಿಗಳನ್ನ ಒಂದು ತಿಂಗಳು, ಒಂದು ವಾರ ಅದೇ ಯೋಚನೆ ಮಾಡ್ತಾ ಮತ್ತೊಂದು ಯಾವುದು ಹೊಸದೊಂದು ಯೋಚನೆ ಮಾಡದೇ ಇರೋ ಹಾಗೆ ಬದುಕನ್ನ ಕಳೆಯುತ್ತಾ ನಾವಲ್ಲೇ ನಿಂತು ಬಿಡ್ತೀವಿ. ಸೊ ನಾನು ಮೊದಲೇ ಹೇಳಿದಾಗೆ ನಾವು ಹರಿಯೋ ನೀರು ಥರ ಆಗಬೇಕು. ನಮ್ಮ ಅಲ್ಲೇ ನಿಂತಹ ಕೊಳಚೆ ನೀರಲ್ಲಿ ಇದ್ದಲ್ಲಿಯೇ ಆಲೋಚನೆಗಳನ್ನ ತುಂಬಿಕೊಂಡು ಅಲ್ಲೇ ನಮ್ಮ ಸೂತಕದ ಜೀವನವನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಬಾರ್ದು. ನಾನು ನಿಮಗೆ ಈಸಿಯಾಗಿ ಇನ್ನೂ ಅರ್ಥ ಆಗೋ ಹಾಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಒಂದು ಕಾಲದಲ್ಲಿ ಒಂದು ರಾಜನ ಮಗಳು ಅಂದರೆ ರಾಜ್ಕುಮಾರಿಗೆ ಒಂದು ರೋಗ ಬರುತ್ತೆ. ಆ ರೋಗ ಕಣ್ಣಿಗೆ ಬರುತ್ತೆ, ಕಣ್ಣಿನಲ್ಲಿ ಒಂದು ಗಾಯ ಆಗುತ್ತೆ. ಪ್ರತಿಯೊಂದು ಡಾಕ್ಟ್ರುಗಳನ್ನು ಕೂಡ ಬಂದು ಚೆಕಪ್ ಮಾಡ್ತಾರೆ. ಆ ಒಂದು ರಾಜ್ಕುಮಾರಿ ಹಠಮಾರಿ ಅಂದರೆ ತುಂಬ ಹಠಮಾರಿ. ಆ ಮುದ್ದುತನದಿಂದ ಬೆಳೆಸಿರ್ತಾರೆ, ತುಂಬ ಮುದ್ದುತನ. ಯಾರ ಮಾತನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಹಠ ಮಾಡ್ತಾಳೆ. ಯಾವುದೇ ಒಬ್ಬ ಡಾಕ್ಟ್ರು ಬಂದರೂ ಕೂಡ ಆ ಟ್ರೀಟ್ಮೆಂಟ್ಗೆ ಸ್ಪಂದಿಸಲ್ಲ. ಯಾಕಂದರೆ ತುಂಬ ಆ ಒಂದು ಮೈಂಡ್ ಸೆಟ್ ಇರುತ್ತೆ. ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ಬೆಳೆದಿರ್ತಾರೆ. ಪ್ರತಿಯೊಂದು ಡಾಕ್ಟರ್ಸ್ನು ಕೂಡ ಬಂದು ಚೆಕಪ್ ಮಾಡ್ತಾರೆ. ಯಾವುದೇ ಡಾಕ್ಟ್ರಿಗೂ ಕೂಡ ಆ ಒಂದು ರಾಜ್ಕುಮಾರಿ ರೆಸ್ಪಾನ್ಸ್ ಮಾಡಲ್ಲ.
ಆ ಆಲೋಚನೆ, ಆ ಕಣ್ಣಿನಲ್ಲಿ ಗಾಯ ಇರ್ತಕ್ಕಂಥದ್ದಕ್ಕೆ ಎಷ್ಟೇ ಒಂದು ಡ್ರಾಪ್ಸ್ ಹಾಕಿದ್ರು ಕೂಡ ಅದನ್ನು ಔಷಧಿ ಹಾಕ್ಕೊಳ್ಳಿಕ್ಕೆ ಕೊಡಲ್ಲ. ಹೀಗೆ ಎಂತೆಂಥ ಎಷ್ಟಿಷ್ಟ ಇರೋ ಬರೋ ಎಲ್ಲ ಡಾಕ್ಟರ್ಸ್ನು ವೈದ್ಯರುಗಳನ್ನ ಕರೆಸಿ ಟ್ರೀಟ್ಮೆಂಟ್ನು ಕೂಡ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಕೈಲಿ ಅಂತ ಹೇಳಿ ರಾಜನ ಹತ್ರ ಹೇಳಿ ಹೋಗ್ತಾರೆ. ಕೊನೆಗೆ ರಾಜ ಏನು ಮಾಡ್ತಾರೆ ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ನನ್ನ ಮಗಳಿಗೆ ಯಾರು ಗುಣಮುಖ ಮಾಡ್ತೀರಾ ಅಂಥವ್ರಿಗೆ ಒಂದಷ್ಟು ಏನೋ ಒಂದು ಬಹುಮಾನ ಇರುತ್ತೆ ಅಂತ. ಎಲ್ಲ ವೈದ್ಯರು ಕೂಡ ಬೇಸತ್ತು ಹೋಗಿರ್ತಾರೆ. ಮತ್ತೆ ಒಂದು ಡಾಕ್ಟ್ರಲ್ಲ, ಒಂದು ಯಂತ್ರಶಕ್ತಿ ಇರ್ತಕ್ಕಂಥವ ಅಥವಾ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಚಿಕಿತ್ಸೆ ಕೊಡ್ತಾ ಇರ್ತಕ್ಕಂಥ ಅತ್ಯುನ್ನತ ಏನು ಡಾಕ್ಟ್ರೇನಲ್ಲ ಅವ ಒಬ್ಬ ಮುಂದೆ ಬರ್ತಾನೆ. ಮುಂದೆ ಬಂದಾಗ ಆ ರಾಜ್ಕುಮಾರಿ ಹತ್ರ ಹೋಗಿ ಔಷಧಿನ ಹಚ್ಚಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಇರೋ ರಿಯಾಲಿಟಿ, ಆ ಹಠಮಾರಿತನ ಏನು ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಬಂದು ರಾಜನ ಹತ್ರ ಯಾವ ಒಬ್ಬ ಬಹುಮಾನ ಕೊಡ್ತೀವಿ ಅಂತ ಮುಂದೆ ಬಂದಿರ್ತಾನಲ್ಲ ವೈದ್ಯ, ನಿಮ್ಮ ಮಗಳಿಗೆ ಒಂದು ಕಣ್ಣಿನ ಕಾಯಿಲೆಯನ್ನು ವಾಸಿ ಮಾಡಬಹುದು, ಆದರೆ ಅದಕ್ಕಿಂತ ಒಂದು ಭಯಂಕರವಾದಂತಹ ರೋಗ ಬರಲಿದೆ, ಬಾಲ ಒಂದು ಚಿಗುರುತ್ತಾ ಇದೆ, ಬರ್ತಿದೆ, ತುಂಬಾ ಒಂದು ಆತಂಕಕಾರಿಯಾದಂತಹ ಒಂದು ಘಟನೆ ನಡೆಯಲಿದೆ ಅಂತ ಹೇಳ್ತಾರೆ. ತುಂಬ ರಾಜ ಗಾಬರಿ ಆದಾಗ ಈ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ರಾಜ್ಕುಮಾರಿನೂ ಕೂಡ ಕೇಳಿಸ್ಕೊಳ್ತಾಳೆ. ಆ ಮೈಂಡ್ ಸೆಟ್ ಆ ಬಾಲದ ಕಡೆನೆ ಹೋಗುತ್ತೆ. ಅವಳಿಗೆ ಹಿಂದೆ ನೋಡ್ಕೊಂತಾಳೆ, ಬಾಲ ಬರ್ತಿದ್ಯಾ, ಚಿಗುರುತ್ತಿದ್ಯಾ, ಬರ್ತಾ ಇದೆಯಾ, ಅವಳು ಪೂರ್ತಿ ಎಲ್ಲವೂ ಕೂಡ ಆ ಕಣ್ಣಲ್ಲಿ ಇರ್ತಕ್ಕಂಥ ಗಾಯದ ಮೇಲೆ ಇಲ್ದೇನೆ ಆ ಬಾಲದ ಕಡೆ ಹೋಗುತ್ತೆ. ಆಗ ಆ ವೈದ್ಯ ಏನು ಮಾಡ್ತಾನೆ ಅಂದರೆ ಕಣ್ಣಿಗೆ ಚಿಕಿತ್ಸೆಯನ್ನು ಕೊಡ್ತಾನೆ. ಇದು ರಿಯಾಲಿಟಿ ಏನಂತ ಅಂದರೆ, ನೀವು ನೋಡ್ತಿರ್ತೀರ ಡಾಕ್ಟ್ರು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಡಾಕ್ಟರ್ಸು ಮಕ್ಳುಗಳಿಗೆ ಇಂಜೆಕ್ಷನ್ ಮಾಡಬೇಕಾದ್ರೆ ಊಟ ಮಾಡ್ದ, ತಿಂಡಿ ಮಾಡ್ದ, ನಿನ್ನ ಹೆಸರೇನು ಅಂತ ಹೇಳಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ಥರ ವೈದ್ಯ ಒಬ್ಬ ವೈದ್ಯನಾಗಿ ಯೋಚನೆ ಮಾಡಲಿಲ್ಲ, ಒಬ್ಬ ಬುದ್ಧಿವಂತನಾಗಿ ಯೋಚನೆ ಮಾಡಿ ಆಕೆಯ ಗಮನವೆಲ್ಲ ಬಾಲದ ಕಡೆ ಹೋಗಿ ಮಾಡಿ ಆ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಕೂಡ ಗಮನ ಹರಿಸ್ಲಿಲ್ಲ ಆ ರಾಜ್ಕುಮಾರಿ. ಸೊ ಹಾಗಾಗಿ ನಾನು ಇಲ್ಲಿ ಹೇಳೋದಿಷ್ಟೇ, ಪ್ರತಿಯೊಂದು ಮೂಮೆಂಟ್ ಕೂಡ ನಾವು ಆ ಗಮನವನ್ನು ಬಿಟ್ಬಿಡ್ಬೇಕು. ಯಾರು ಕೂಡ ಇಲ್ಲಿ ಶಾಶ್ವತ ಅಲ್ಲ. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಅಥವಾ ಬರ್ತಾಳೆ, ಒಂದಷ್ಟು ನೆನಪುಗಳನ್ನ ಕೊಡ್ತಾರೆ, ಒಂದಷ್ಟು ಬ್ಯಾಡ್ ಮೂಮೆಂಟ್ಸ್ಗಳನ್ನ ಕೊಡ್ತಾರೆ, ಒಂದಷ್ಟು ಸಿಹಿ ನೆನಪುಗಳನ್ನ ಕೊಡ್ತಾರೆ. ಅವನವೆಲ್ಲವನ್ನ ಸ್ವೀಕರಿಸುತ್ತಾ, ಯಾಕಂದ್ರೆ ಆ ಮೈಂಡ್ ಸೆಟ್ ಅಲ್ಲಿ ಉಪಯೋಗಿಸಿದ್ದು ವೈದ್ಯ ಬುದ್ಧಿವಂತಿಕೆ ಮಾತ್ರ. ಹಾಗೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಹೊಸ ಹೊಸ ಆಲೋಚನೆಗಳು ಬರಬೇಕು. ನಮ್ಮ ಬದುಕು ಹೋಗ್ತಾ ಹೋಗ್ತಾ ವಯಸ್ಸಾಗುತ್ತೆ ವಿನಃ ನಮ್ಮ ಇನ್ನು ಎಂಗೇಜ್ಗೆ ಬರಲ್ಲ. ನಮ್ಮ ಬದುಕು ತುಂಬ ಒಂದು ಈಜಾಗ್ತಾ ಹೋಗುತ್ತೆ. ಇವತ್ತಿನ ಜನ್ರೇಷನಲ್ಲಿ ಹಾರ್ಟ್ ಅಟ್ಯಾಕ್, ಆಕ್ಸಿಡೆಂಟ್, ಸೂಸೈಡ್, ಇನ್ನಿತರೆ ಕಾಯಿಲೆಗಳಿಂದ ಕುಗ್ತಾ ಇರೋದು ತುಂಬಾ. ಯಾಕೆಂದರೆ 6 ದಿನ ಬದುಕ್ತೀವ ಅಥವಾ 3 ದಿನ ಬದುಕ್ತೀವ ಗೊತ್ತಿಲ್ಲ. ಪ್ರೀತಿ ಮಾಡಿರ್ತಕ್ಕಂಥವ್ರು ಬಿಟ್ಟೋದ್ರು ಕೊರಗ್ತಾ ಕೂರಬೇಡಿ. ಯಾಕಂದರೆ ಅವರನ್ನು ಸ್ವತಂತ್ರವಾಗಿ ನೀವು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದಾದಲ್ಲಿ ಆ ಪ್ರೀತಿನ ಅನುಭವಿಸ್ತಾ ಒಂದೊಳ್ಳೆ ಅತ್ಯುತ್ತಮವಾದಂತಹ ಜೀವನವನ್ನು ಮಾಡಿ. ಹೆತ್ತ ಅಪ್ಪ ಅಮ್ಮನೇ ಕೊನೆಗೊಂದಿನ ಬಿಟ್ಟು ಹೋಗ್ತಾರೆ ಅಂದಾಗ ಮತ್ತಾರು ಶಾಶ್ವತ ಆಗ್ತಾರೆ ಅಲ್ವಾ ಈ ಜೀವನದಲ್ಲಿ? ಈ ಜೀವನದ ಸಂಗತಿಯನ್ನು ಅರಿತು ಬಾಳೋದ್ರಿಂದ ನಮ್ಮ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಕಲ್ಪನೆ ಮೀರಿ ಆಗಿರುತ್ತೆ. ಯಾವುದೇ ಬದುಕು ಶಾಶ್ವತ ಅಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವೀಕ್ನೆಸ್ನ ಐಡೆಂಟಿಫೈ ಮಾಡ್ತಾರೆ. ನೀವು ಯಾವಾಗ ಅತಿಯಾಗಿ ಪ್ರೀತಿ ಮಾಡ್ತಾ ಹೋಗ್ತೀರಾ, ನಿಮ್ಮನ್ನು ಕೀಳಾಗಿ ನೋಡ್ತಾ ಹೋಗ್ತಾರೆ. ನಿಮಗೆ ಯಾವಾಗ ವ್ಯಾಲ್ಯೂಯೇಬಲ್ ಇಲ್ಲ ಅಂತ ಗೊತ್ತಾಗುತ್ತೆ, ಕೀಳಾಗ್ತಾ ಹೋಗ್ತೀರಾ. ನಿಮ್ಗೊಂದು ವ್ಯಾಲ್ಯೂಯೇಬಲ್ ಬೇಕು ಅಂತ ಅಂದರೆ ನಿಮ್ಮನ್ನು ಇಷ್ಟಪಟ್ಟು ಭಕ್ತಿದ್ದಾರ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾರ್ಟ್ ಬೀಟ್ ಸ್ಕಿಪ್ ಆಗೋವರೆಗೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ದೂರ ಆಗ್ತಾ ಇರ್ತಿದ್ದೀರಾ, ಗೋ ಬ್ಯಾಕ್, ಖುಷಿಯಿಂದ ಕಳಿಸ್ಕೊಡಿ. ನಿಮ್ಮ ಜೀವನ ಮುಂದೆ ಇದೆ. ಭಗವಂತ ಯಾರನ್ನೊಂದಷ್ಟು ದಿನ ಕಳಿಸ್ಬೇಕು, ಯಾರೊಂದಷ್ಟು ದಿನ ಗೋ ಬ್ಯಾಕ್ ಮಾಡಬೇಕಂತ ಮೊದಲೇ ಡಿಸೈಡ್ ಮಾಡಿರ್ತಾನೆ. ಸೊ ನಾನು ಇಲ್ಲಿ ಹೇಳೋದಿಷ್ಟ, ಕೊಚ್ಚೆ ಹರಿಯೋ ನೀರಾಗಬೇಕೇ ವಿನಃ ಕೊಚ್ಚೆ ನಿಂತು ನೀರಲ್ಲಿ ಸೊಳ್ಳೆಗಳು, ಕೀಟಗಳೆಲ್ಲ ಬರ್ತವೆ, ಅಂತಹವುಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು.
ಒಂದೊಳ್ಳೆ ಹರಿಯೋ ನೀರಾಗಿ ಪ್ರತಿಯೊಬ್ಬರಿಗೂ ನಿರಳಾಗಿ ಬದುಕ್ತಕ್ಕಂತಹದ್ದೇ ಒಂದು ಉತ್ತಮವಾದಂತಹ ಬದುಕು ಅನ್ನೋದೇ ನನ್ನ ಒಂದು ಅಭಿಲಾಷೆ. ಸಾಧ್ಯವಾದರೆ ಇಂಥದ್ದೊಂದು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.